ನಮಸ್ಕಾರ, ನೀವು ನೋಡ್ತಾ ಇದ್ರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಚಾನೆಲ್. ಎಂಎಲ್ಸಿ ಎಲೆಕ್ಷನ್ಗಾಗಿ ಆಪರೇಷನ್ ಹಸ್ತ, 5ನೇ ಸೀಟ್ಗಾಗಿ ಬಿಜೆಪಿ ಜೆಡಿಎಸ್ನ ಎಂಎಲ್ಎಗಳಿಗೆ ಗಾಳ. ಕೈ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೋಸ್ಕರ ಆಪರೇಷನ್. ಇದೇ ಈ ಹೊತ್ತಿನ ವಿಶೇಷ. ಡಿಕೆ ವಿನಯ್ ಡೈನಾಮೈಟ್. ನಾನು ವಸಂತ್. ರಾಜ್ಯ ರಾಜಕಾರಣದಲ್ಲಿ ಪರಿಷತ್ ಚುನಾವಣೆ ಕದನ ಕುತೂಹಲ ಹೆಚ್ಚು ಮಾಡಿದೆ. ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ 4 ಹೆಸರನ್ನ ಅಧಿಕೃತವಾಗಿ ಘೋಷಣೆ ಮಾಡಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಡಿದ ಆ ಒಂದು ಮಾಸ್ಟರ್ ಸ್ಟ್ರೋಕ್ ಇಡೀ ವಿರೋಧ ಪಕ್ಷಗಳ ಪಾಳೆಯವನ್ನ ನಡುಗುವಂತೆ ಮಾಡಿದೆ. ಹೌದು, ಯಾರೂ ಊಹಿಸದ ರೀತಿಯಲ್ಲಿ 5ನೇ ಅಭ್ಯರ್ಥಿಯಾಗಿ ಡಿಕೆಶಿ ಆಪ್ತ ವಿನಯ್ ಕಾರ್ತಿಕ್ ಪ್ರಕಾಶ್ ಕಣಕ್ಕಿಳಿದಿದ್ದಾರೆ. ಕೇವಲ 4 ಸೀಟು ಗೆಲ್ಲಲು ಮಾತ್ರ ಸಂಖ್ಯಾಬಲವನ್ನು ಹೊಂದಿರುವ ಕಾಂಗ್ರೆಸ್ 5ನೇ ಅಭ್ಯರ್ಥಿಯನ್ನ ನಿಲ್ಲಿಸಿದ್ದರ ಹಿಂದಿನ ಅಸಲಿ ಮರ್ಮ ಏನು? ಈ ಡಿಕೆ ವಿನಯ್ ಡೈನಾಮೈಟ್ ರಣತಂತ್ರದ ಹಿಂದೆ ಆಪರೇಷನ್ ಹಸ್ತ ಕೆಲಸ ಮಾಡಲಿದೆಯಾ? ನೋಡೋಣ ಬನ್ನಿ. ಕಾಂಗ್ರೆಸ್ ಕೊನೆ ಕ್ಷಣದ ಹೈಡ್ರಾಮಾ. ರಾಜ್ಯ ರಾಜಕೀಯದಲ್ಲಿ ಮುಂಬರುವ ವಿಧಾನ ಪರಿಷತ್ ಚುನಾವಣೆ ಈಗ ಅಕ್ಷರಶಃ ಕುತೂಹಲದ ತುತ್ತ ತುದಿಗೆ ಬಂದು ನಿಂತಿದೆ. ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ 4 ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡಿ ನಿರಾಳವಾಗಿತ್ತು. ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಗಮಕನೂರು, ಪಿವಿ ಮೋಹನ್ ಹಾಗೂ ಮಳವಳ್ಳಿ ಶಿವಣ್ಣ ಕಣದಲ್ಲಿದ್ದರು. ಆದರೆ ಜೂನ್ 18ರ 7 ಸ್ಥಾನಗಳ ಚುನಾವಣೆಗೆ ಹಸ್ತಪಡೆ ಸದ್ದಿಲ್ಲದೆ 5ನೇ ಬಾಂಬ್ ಸಿಡಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಪರಮಾಪ್ತ ವಿನಯ್ ಕಾರ್ತಿಕ್ ಹೆಸರು ಅಧಿಕೃತವಾಗಿ ಹೊರಬೀಳ್ತಿದ್ದ ಹಾಗೆ ವಿಧಾನಸೌಧದ ಕಾರಿಡಾರ್ನಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಈ ಅನಿರೀಕ್ಷಿತ ಬೆಳವಣಿಗೆಯಿಂದಾಗಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ನಾಯಕರಲ್ಲಿ ತಳಮಳ ಶುರುವಾಗಿದೆ. ಐದನೇ ಸೀಟ್ಗಾಗಿ ಬಿಜೆಪಿ ಜೆಡಿಎಸ್ನ ಎಂಎಲ್ಎಗಳಿಗೆ ಗಾಳ. ಕೈ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೋಸ್ಕರ ಆಪರೇಷನ್. ವಿಧಾನಸಭೆಯ ಪ್ರಸ್ತುತ ಸಂಖ್ಯಾಬಲವನ್ನು ಗಮನಿಸಿದರೆ ಕಾಂಗ್ರೆಸ್ ಬಳಿ ಇರೋದು 136 ಶಾಸಕರ ಬಲ. ಮೇಲ್ಮನೆಯ 1 ಸ್ಥಾನ ಗೆಲ್ಲಲು 32 ಶಾಸಕರ ಮೊದಲ ಪ್ರಾಶಸ್ತ್ಯದ ಮತಗಳ ಅಗತ್ಯವಿರುತ್ತದೆ. ಈ ಲೆಕ್ಕಾಚಾರದ ಪ್ರಕಾರ ಆಡಳಿತಾರೂಢ ಕಾಂಗ್ರೆಸ್ ಅತ್ಯಂತ ಸುಲಭವಾಗಿ 4 ಸ್ಥಾನಗಳನ್ನು ಗೆದ್ದುಕೊಳ್ಳಬಹುದು. 4 ಅಭ್ಯರ್ಥಿಗಳ ಗೆಲುವಿನ ನಂತರವೂ ಸಿಎಂ ಡಿಕೆ ಶಿವಕುಮಾರ್ 5ನೇ ಅಭ್ಯರ್ಥಿ ಗೆಲ್ಲಿಸಲು ಭಾರೀ ಪ್ಲಾನ್ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಉಳಿಯುವ ಹೆಚ್ಚುವರಿ ಮತಗಳು ಬಿಜೆಪಿಯ ಉಚ್ಚಾಟಿತರು, ಪಕ್ಷೇತರರ ಮತಗಳ ಜೊತೆ 2ನೇ ಪ್ರಾಶಸ್ತ್ಯದ ಮತಗಳ ಮೇಲೆ ಡಿಕೆಶಿ ಕಣ್ಣಿಟ್ಟಿದ್ದಾರೆ. ವಿರೋಧ ಪಕ್ಷಗಳಲ್ಲಿ ತೀವ್ರ ಕೋಲಾಹಲ. ಕಾಂಗ್ರೆಸ್ ಪಕ್ಷದ ಈ ಒಂದು ಅದೃಶ್ಯ ನಡೆ ವಿರೋಧ ಪಕ್ಷಗಳ ನಿದ್ದೆಗೆಡಿಸಿರುವುದು ಸುಳ್ಳಲ್ಲ. ವಿಧಾನಸಭೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ಸಂಖ್ಯಾಬಲದ ಆಧಾರದ ಮೇಲೆ 2 ಅಭ್ಯರ್ಥಿಗಳು ನಿರಾಯಾಸವಾಗಿ ಗೆಲ್ಲಬಹುದಿತ್ತು. ಆದರೆ ಕಾಂಗ್ರೆಸ್ ಈಗ 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರುವುದರಿಂದ ಮೈತ್ರಿಕೂಟದ ಹೆಚ್ಚುವರಿ ಮತಗಳ ಮೇಲೆಯೂ ಕಣ್ಣಿಟ್ಟಿದೆ. ವಿರೋಧ ಪಕ್ಷಗಳ ಪಾಳ್ಯದಲ್ಲಿರುವ ಅತೃಪ್ತ ಶಾಸಕರಿಗೆ ಗಾಳ ಹಾಕಲು ಹಸ್ತಪಡೆ ಈಗ ಮಾಸ್ಟರ್ ಪ್ಲಾನ್ ರೂಪಿಸಿದೆ. ಕಾಂಗ್ರೆಸ್ನ ಈ ರಣತಂತ್ರದ ಬೆನ್ನಲ್ಲೇ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರ ರೆಸಾರ್ಟ್ ರಾಜಕೀಯದ ಚರ್ಚೆಗಳು ಮತ್ತೆ ಮುನ್ನೆಲೆಗೆ ಬಂದಿವೆ. ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ವಿಪಕ್ಷ ನಾಯಕರು ಈಗ ತಲೆಬಿಸಿ ಮಾಡಿಕೊಳ್ತಿದ್ದಾರೆ.
ರಾಜಕೀಯ ವಲಯದಲ್ಲಿ ಈಗ ಕೇಳಿ ಬರ್ತಿರುವ ಅತಿದೊಡ್ಡ ಪ್ರಶ್ನೆ ಅಂದ್ರೆ ಆಪರೇಷನ್ ಹಸ್ತ ಶುರುವಾಗಿದೆಯಾ ಅನ್ನೋದು. 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಅವರನ್ನ ಗೆಲ್ಲಿಸಿಕೊಂಡು ಬರಲು ಕಸರತ್ತು ಶುರುವಾಗಿದೆ. ಪಕ್ಷೇತರ ಶಾಸಕರು, ಉಚ್ಚಾಟಿತರ ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರನ್ನ ಆಪರೇಟ್ ಮಾಡಲು ಕೈ ನಾಯಕರು ತೆರೆಮರೆಯ ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗ್ತಿದೆ. ಈಗಾಗಲೇ ವಿರೋಧ ಪಕ್ಷಗಳ ಹಲವು ಶಾಸಕರ ಜೊತೆ ಡಿಕೆ ಶಿವಕುಮಾರ್ ನೇರ ಸಂಪರ್ಕದಲ್ಲಿದ್ದಾರೆ ಎಂಬ ಬಿಸಿ ಬಿಸಿ ಚರ್ಚೆ ಆರಂಭವಾಗಿದೆ. ಕ್ರಾಸ್ ವೋಟಿಂಗ್ ಮಾಡಿಸಲು ಕಾಂಗ್ರೆಸ್ ಹೂಡಿರುವ ರಣತಂತ್ರ ಇದೀಗ ಬಹಿರಂಗವಾಗಿದೆ. ಯಾರು ಈ ವಿನಯ್ ಕಾರ್ತಿಕ್? ಡಿಕೆಶಿ ಕೋಟೆಯ ಒಳಗುಟ್ಟೇನು? ಇಷ್ಟಕ್ಕೂ ಇಡೀ ಜಿದ್ದಿನ ಚುನಾವಣೆಯ ಕೇಂದ್ರ ಬಿಂದುವಾಗಿರುವ ವಿನಯ್ ಕಾರ್ತಿಕ್ ಪ್ರಕಾಶ್ ಯಾರು ಎನ್ನುವ ಕುತೂಹಲ ಎಲ್ಲರಲ್ಲಿದೆ. ವಿನಯ್ ಕಾರ್ತಿಕ್ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಅತ್ಯಂತ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಯುವ ನಾಯಕ. ಬೆಂಗಳೂರು ಮೂಲದ ಪ್ರಭಾವಿ ಉದ್ಯಮಿಯಾಗಿರುವ ಇವರು ಕಾರ್ಪೊರೇಟ್ ಜಗತ್ತಿನಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ. ಹಾಸ್ಪಿಟಾಲಿಟಿ ಉದ್ಯಮವಾದ ಪ್ರಸಿದ್ಧ B&RO ಹಾಸ್ಪಿಟಾಲಿಟಿ, ರಿಯಲ್ ಎಸ್ಟೇಟ್ ಮತ್ತು ಇನ್ವೆಸ್ಟ್ಮೆಂಟ್ ವಲಯದ ವಿವಿಧ ಕಂಪನಿಗಳಲ್ಲಿ ನಿರ್ದೇಶಕರಾಗಿದ್ದಾರೆ. ಇಂತಹ ಹೈ ಪ್ರೊಫೈಲ್ ಉದ್ಯಮಿಯನ್ನ ಮೇಲ್ಮನೆಗೆ ತರಲು ಡಿಕೆಶಿ ಕಳೆದ ವರ್ಷವೇ ಹೈಕಮಾಂಡ್ಗೆ ಶಿಫಾರಸು ಮಾಡಿದ್ದರು ಎನ್ನಲಾಗಿದೆ. ಕೆಪಿಸಿಸಿ ಖಜಾಂಚಿಯಾಗಿ ವಿನಯ್ ನಿರ್ವಹಿಸಿದ ಪಾತ್ರ. ವಿನಯ್ ಕಾರ್ತಿಕ್ ಕೇವಲ ಉದ್ಯಮಿಯಾಗಿ ಮಾತ್ರವಲ್ಲದೆ ಪಕ್ಷದ ಸಂಘಟನೆಯಲ್ಲೂ ಸದ್ದಿಲ್ಲದೆ ಕೆಲಸ ಮಾಡಿದವರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಖಜಾಂಚಿಯಾಗಿ ಇವರು ಮಹತ್ವದ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಪಕ್ಷದ ಆರ್ಥಿಕ ಸಂಪನ್ಮೂಲಗಳ ನಿರ್ವಹಣೆ ಮತ್ತು ಚುನಾವಣಾ ಸಮಯದ ಆರ್ಥಿಕ ರಣತಂತ್ರಗಳಲ್ಲಿ ಇವರ ಪಾತ್ರ ಹಿರಿದಾಗಿತ್ತು. ಡಿಕೆ ಶಿವಕುಮಾರ್ ಅವರ ಪ್ರತಿಯೊಂದು ನಡೆ ಹಾಗೂ ಸಂಘಟನಾತ್ಮಕ ತೀರ್ಮಾನಗಳ ಹಿಂದೆ ವಿನಯ್ ಕಾರ್ತಿಕ್ ನೆರಳಿನಂತೆ ಇರುತ್ತಿದ್ದರು. ಈ ನಿಷ್ಠೆ ಮತ್ತು ಪಕ್ಷಕ್ಕೆ ನೀಡಿದ ಕೊಡುಗೆಯನ್ನು ಮನಗಂಡೆ ಹೈಕಮಾಂಡ್ ಈ ಬಾರಿ ಇವರ ಹೆಸರಿಗೆ ಗ್ರೀನ್ ಸಿಗ್ನಲ್ ನೀಡಿದೆ ಎಂದು ತಿಳಿದು ಬಂದಿದೆ. ವಿನಯ್ ಕಾರ್ತಿಕ್ ಕುಟುಂಬದ ಹಿನ್ನೆಲೆ. ವಿನಯ್ ಕಾರ್ತಿಕ್ ಅವರ ರಾಜಕೀಯ ಪ್ರವೇಶದ ಹಿಂದೆ ಒಂದು ಬಲವಾದ ಕೌಟುಂಬಿಕ ಪರಂಪರೆಯೂ ಇದೆ. ಇವರ ಕುಟುಂಬಕ್ಕೆ ಕಾಂಗ್ರೆಸ್ ಪಕ್ಷದೊಂದಿಗೆ ದಶಕಗಳ ಕಾಲದ ಅವಿನಾಭಾವ ಸಂಬಂಧವಿದೆ. ವೈವಾಹಿಕ ಸಂಬಂಧದ ಮೂಲಕ ಮಲೆನಾಡಿನ ತೀರ್ಥಹಳ್ಳಿಯ ಪ್ರಭಾವಿ ರಾಜಕೀಯ ವಲಯದ ಜೊತೆಗೂ ವಿನಯ್ ಕಾರ್ತಿಕ್ ನಿಕಟ ಸಂಪರ್ಕ ಹೊಂದಿದ್ದಾರೆ. ಈ ಕೌಟುಂಬಿಕ ಹಿನ್ನೆಲೆ ಮತ್ತು ಪ್ರಭಾವವೇ ಇವರನ್ನ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರ ವಲಯದಲ್ಲಿ ಮುಂಚೂಣಿಗೆ ತಂದು ನಿಲ್ಲಿಸಿದೆ. ಹೈಕಮಾಂಡ್ ಮಟ್ಟದಲ್ಲಿ ಡಿಕೆಶಿ ನಡೆಸಿದ ತಂತ್ರಗಾರಿಕೆ. ಕಳೆದ ಬಾರಿ ಕೈತಪ್ಪಿದ್ದ ಟಿಕೆಟ್ ಅನ್ನ ಈ ಬಾರಿ ವಿನಯ್ ಕಾರ್ತಿಕ್ ಅವರಿಗೆ ಕೊಡಿಸಲು ಡಿಕೆ ಶಿವಕುಮಾರ್ ದೆಹಲಿ ಮಟ್ಟದಲ್ಲಿ ಭಾರೀ ತಂತ್ರಗಾರಿಕೆ ನಡೆಸಿದ್ದಾರೆ. ಹೈಕಮಾಂಡ್ ನಾಯಕರ ಮುಂದೆ ರಾಜ್ಯದ ಸಂಖ್ಯಾಬಲ ಮತ್ತು ಹೆಚ್ಚುವರಿ ಮತಗಳ ಲೆಕ್ಕಾಚಾರವನ್ನ ಡಿಕೆಶಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ವಿರೋಧ ಪಕ್ಷಗಳನ್ನು ರಾಜಕೀಯವಾಗಿ ಕಟ್ಟಿಹಾಕಲು ಇದೊಂದು ಸುವರ್ಣಾವಕಾಶ ಎಂಬ ಜಾಣ್ಮೆಯ ವಾದವನ್ನು ಮುಂದಿಟ್ಟಿದ್ದಾರೆ. ಡಿಕೆಶಿ ಅವರ ರಾಜಕೀಯ ಚಾಣಕ್ಯತನಕ್ಕೆ ಮಾರು ಹೋದ ಹೈಕಮಾಂಡ್ ಕೊನೆಗೆ 5ನೇ ಅಭ್ಯರ್ಥಿ ಕಣಕ್ಕಿಳಿಸಲು ಸಂಪೂರ್ಣ ಮುಕ್ತ ಅವಕಾಶ ನೀಡಿದೆ. ಈ ಮೂಲಕ ಹೈಕಮಾಂಡ್ ಮಟ್ಟದಲ್ಲೂ ಡಿಕೆಶಿ ತಮ್ಮ ಹಿಡಿತವನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಐದನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಅವರ ಗೆಲುವನ್ನು ನಿರ್ಧರಿಸಲು ಪ್ರಮುಖವಾಗಿ 3 ಅಂಶಗಳು ಅತ್ಯಂತ ಪ್ರಮುಖವಾಗಿವೆ. ಮೊದಲನೆಯದು ವಿರೋಧ ಪಕ್ಷಗಳ ಶಾಸಕರಿಂದ ಬರಬೇಕಾದ ಅಡ್ಡ ಮತದಾನ. ಎರಡನೆಯದು ಎನ್ಡಿಎ ಮೈತ್ರಿಕೂಟದಲ್ಲಿರುವ ಅತೃಪ್ತ ನಾಯಕರ ಬಹಿರಂಗ ಅಥವಾ ರಹಸ್ಯ ಬೆಂಬಲ. ಮೂರನೆಯದು ಸ್ವಪಕ್ಷದ ಶಾಸಕರಲ್ಲಿ ಯಾವುದೇ ಅಸಮಾಧಾನ ಬರದಂತೆ ತಡೆಯುವ ಪಕ್ಷದ ಒಳಗಿನ ಸಮನ್ವಯತೆ. ಈ 3 ನಿರ್ಣಾಯಕ ಅಂಶಗಳನ್ನು
ತನ್ನ ಪರವಾಗಿ ಬಳಸಿಕೊಳ್ಳಲು ಡಿಕೆ ಶಿವಕುಮಾರ್ ಈಗಿನಿಂದಲೇ ಸ್ಕೆಚ್ ಹಾಕಿದ್ದಾರೆ. ಈ ಬಲೆಯಲ್ಲಿ ಯಾರೆಲ್ಲ ಬೀಳಲಿದ್ದಾರೆ ಎನ್ನುವುದೇ ಸದ್ಯದ ಸಸ್ಪೆನ್ಸ್. ಜೂನ್ 18ರ ಮಹಾ ಸಮರಕ್ಕೆ ಕೌಂಟ್ ಡೌನ್ ಆರಂಭ. ಇದೇ ತಿಂಗಳ 18ರಂದು 7 ವಿಧಾನ ಪರಿಷತ್ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಇಷ್ಟು ದಿನ ಕೇವಲ ಔಪಚಾರಿಕ ಎನಿಸಿದ್ದ ಈ ಚುನಾವಣೆ ಈಗ ರಾಜ್ಯದ ಅತಿದೊಡ್ಡ ರಾಜಕೀಯ ಹಂಗಾಮವಾಗಿ ಮಾರ್ಪಟ್ಟಿದೆ. ವಿನಯ್ ಕಾರ್ತಿಕ್ ಅವರ ಹೆಸರು ಕೇಳಿ ಬರ್ತಿದ್ದಂತೆ ಇಡೀ ರಾಜ್ಯ ರಾಜಕಾರಣದ ಕಣ್ಣು ವಿಧಾನಸೌಧದತ್ತ ನಿಂತಿದೆ. ಜೂನ್ 18ರ ಮತದಾನದ ದಿನ ಯಾರು ಯಾರಿಗೆ ಮತ ಹಾಕಲಿದ್ದಾರೆ ಎಂಬ ರಹಸ್ಯ ಕೇವಲ ಬ್ಯಾಲೆಟ್ ಬಾಕ್ಸ್ ಸೇರಲಿದೆ. ಈ ಮಹಾಸಮರಕ್ಕೆ ಕೌಂಟ್ ಡೌನ್ ಈಗಾಗಲೇ ಆರಂಭವಾಗಿದೆ. ರಾಜ್ಯ ರಾಜಕೀಯದಲ್ಲಿ ಮೇಲ್ಮನೆ ಮತ್ತು ರಾಜ್ಯಸಭಾ ಚುನಾವಣೆಗಳಲ್ಲಿ ಅಡ್ಡ ಮತದಾನ ನಡೆದ ಇತಿಹಾಸ ಸಾಕಷ್ಟಿದೆ. ಪ್ರತಿ ಬಾರಿಯೂ ತೆರೆಮರೆಯ ಡೀಲ್ಗಳು ಮತ್ತು ಆಪರೇಷನ್ಗಳು ಇಲ್ಲಿ ಸರ್ವೇ ಸಾಮಾನ್ಯವಾಗಿ ನಡೆದುಕೊಂಡು ಬಂದಿವೆ. ಈ ಬಾರಿಯೂ ಅದೇ ಇತಿಹಾಸ ಮರುಕಳಿಸುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ. ರಾಜಕೀಯದಲ್ಲಿ ಯಾವುದೂ ಅಸಾಧ್ಯವಲ್ಲ ಎಂಬ ಮಾತಿನಂತೆ ಈ ಅಡ್ಡ ಮತದಾನದ ಆಟ ಯಾರಿಗೆ ಲಾಭ ತರಲಿದೆ ಎನ್ನುವುದು ಸದ್ಯದಲ್ಲೇ ನಿರ್ಧಾರವಾಗಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ವಿಧಾನ ಪರಿಷತ್ ಚುನಾವಣೆ ಈಗ ಕೇವಲ ಅಭ್ಯರ್ಥಿಗಳ ಆಯ್ಕೆಯಾಗಿ ಉಳಿದಿಲ್ಲ. ಇದು ಅಕ್ಷರಶಃ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ನಡುವಿನ ಪವರ್ ಗೇಮ್ ಆಗಿ ಮಾರ್ಪಟ್ಟಿದೆ. ಸಿಎಂ ಡಿಕೆ ಶಿವಕುಮಾರ್ ತಮ್ಮ ಆಪ್ತ ವಿನಯ್ ಕಾರ್ತಿಕ್ ಅವರನ್ನ ಕಣಕ್ಕಿಳಿಸಿ ವಿರೋಧ ಪಕ್ಷಗಳ ಕೋಟೆಗೆ ಲಗ್ಗೆ ಇಡಲು ಸಜ್ಜಾಗಿದ್ದಾರೆ. ಆ ಕಡೆ ಮೈತ್ರಿಕೂಟದ ನಾಯಕರು ತಮ್ಮ ಶಾಸಕರನ್ನ ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಹೆಣಗಾಡ್ತಾ ಇದ್ದಾರೆ. ಆಪರೇಷನ್ ಹಸ್ತ ಯಶಸ್ವಿಯಾಗತ್ತಾ? ಜೂನ್ 18ರಂದು ಯಾರಿಗೆ ವಿಜಯಲಕ್ಷ್ಮಿ ಒಲಿಯಲಿದ್ದಾಳೆ ಅನ್ನೋ ಕುತೂಹಲ ಜನರಲ್ಲಿ ಮನೆ ಮಾಡಿದೆ. ಇದೇ ಈ ಹೊತ್ತಿನ ವಿಶೇಷ ಡಿಕೆ ವಿನಯ್ ಡೈನಮೈಟ್. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಚಾನೆಲ್.